ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿ ಇಲಾಖೆಯಲ್ಲಿ ಭ್ರಷ್ಟಾಚಾರದಿಂದ ಕೂಡೊಟ್ಟೋಗಿದೆ. ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನಷ್ಟು ಪ್ರಾಮಾಣಿಕರು, ನನ್ನಷ್ಟು ಒಳ್ಳೆ ಆಡಳಿತ ಕೊಟ್ಟವರೇ ಇಲ್ಲ ಅಂತ. ಅವರಲ್ಲೇ ಮೇಲೆ ಆಕಾಶದಲ್ಲಿ ಓಡಾಡ್ತಾವ್ರೆ. ಸ್ವಲ್ಪ ನೆಲದ ಮೇಲೆ ಓಡಾಡಿ ಸ್ವಾಮಿ, ನೋಡಿ, ನೆಲಕ್ಕೆ ಬಂದು ನೋಡಿ, ಜನರ ಅಹವಾಲುಗಳನ್ನು ಕೇಳಿ. ನಾನೇನೋ ರಾಜಕಾರಣದ ನಿಮ್ಮ ವಿರುದ್ಧ ಟೀಕೆ ಟಿಪ್ಪಣಿಗಳನ್ನು ಮಾಡೋದಕ್ಕೆ ನಾನೇನು ಸಮಯ ಇಲ್ಲ ಅಂತಲ್ಲ, ಸಮಯ ಬಹಳಷ್ಟು ಬೇರೆದಕ್ಕೆ ಉಪಯೋಗ ಮಾಡಲಿಕ್ಕಿದೆ. ಅಥವಾ ನನಗೆ ಹ್ಯಾಬಿಟ್ ಇಲ್ಲ ನಿಮ್ಮನ್ನ ಎಲ್ಲಾನು ಟೀಕೆ ಮಾಡೋದಕ್ಕೆ. ಬಂದು ನೀವು ನಿಜಾಂಶ ತಿಳ್ಕೊಳ್ಳಿ. ಮೈನಿಂಗ್ ಅಲ್ಲಿ ಎಷ್ಟು ವಸೂಲಾತಿ ನಡೀತಾ ಇದೆ, ವರ್ಷಕ್ಕೆ ಒಂದ್ಸಲಿ ರಿನ್ಯೂವಲ್ ಬೇಕು ಅಂದ್ರೆ ಎಷ್ಟು ಹಣ ಕೊಡಬೇಕು, ಇದನ್ನೆಲ್ಲ ನಾನು ಹೇಳ್ತಾ ಇರೋದು ಸತ್ಯನ ಅಲ್ವಾ? ನೀವು ಪರಾಮರ್ಶಿಸಿ. ನೀವೇನು ನೋಡಿದಿರಾ, ಸುಮ್ಮನೆ ಬರ್ತೀರಿ ಹೋಗ್ತೀರಿ, ಬಂದ ಪುಟ್ಟ ಹೋಗ ಪುಟ್ಟ ಅನ್ನೋ ತರ ಆಗಿದೆ ಆಡಳಿತ ಜಿಲ್ಲೆಯಲ್ಲಿ. ಒಟ್ಟಾರೆಯಾಗಿ ಇವತ್ತು ಅನೇಕ ವಿಷಯಗಳು ಏನಿತ್ತು ಆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನೇರವಾಗಿ ಮಾತಾಡಿದ್ದೀನಿ. ಒಬ್ಬ ನನ್ನ ಹತ್ರ ಬರೋರಿಗೆ ನೇರವಾಗಿ ಮಾತಾಡ್ತೀನಿ, ಅವ್ರ ಬೈದಿಂದ ಕೆಲಸ ಮಾಡಿ ಕಳಿಸ್ತಾರೆ. ಎಲ್ಲರೂ ಬರೋದಿಲ್ವಲ್ಲ, ಅವ್ರ ಗತಿ ಏನು? ಇದಾದ್ಮೇಲೆ ಈಗ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಜನಸ್ಪಂದನೆ ಇದೆ. ಅಲ್ಲಿ ಯಾರು ನಮ್ಮ ಇವರು 4 ತಾಲೂಕುಗಳ ಜನರು ಬರ್ತಾರೆ, ಅವರು ಏನು ಅಹವಾಲುಗಳಿದೆ ಅದನ್ನೆಲ್ಲ ಕೂಡ ನಾನು ಅವರನ್ನ ಅಟೆಂಡ್ ಮಾಡಿ ಕಳಿಸುವಂತ ಕೆಲಸ ಆಗ್ತದೆ. ಹೇಗೆ ಮಾಡ್ತೀರಿ ಅಂದ್ರೆ, ಈ ರೀತಿಯ ತುಗ್ಲಕ್ ರೀತಿಯಲ್ಲಿ ಏನು ಈ ಒಂದು ಸರ್ಕಾರ ನಿರ್ಣಯಗಳು ತಗೊಳ್ತಾ ಇದ್ದಾರೆ, ನಿಜವಾಗಿಯೂ ಕೂಡ ಅಪಹಾಸ್ಯಕ್ಕೆ ಗುರಿ ಆಗ್ತಾ ಇದ್ದಾರೆ. ಮತ್ತು ಇದು ಬಡವರಿಗೆ, ಬಲಹೀನರಿಗೆ ನಿಜವಾಗಿಯೂ ಕೂಡ ಮಾರಕ ಆಗಿದೆ ಈ ಸರ್ಕಾರದ ಕೆಲವು ನಡವಳಿಕೆ. ಇದನ್ನ ಇವರು ಬದಲಾಯಿಸ್ಕೋಬೇಕು. ಯಾರಿಗೆ ಕಾನೂನು ರೀತಿ ನಿಯಮಕ್ಕೆ ಅನುಸಾರವಾಗಿ ನಾವು ಆಯ್ಕೆ ಮಾಡಿದ್ದೀವಿ ಹಿಂದೆ, ಅವ್ರಿಗೆಲ್ಲ ಕೂಡ ಬೋರ್ವೆಲ್ಗಳನ್ನ ಕೊರೆಸಬೇಕು ಅಂತ ನಾನು ಈ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಅದೇ ರೀತಿ ಈ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಮತ್ತಷ್ಟು ಚುರುಕಾಗಬೇಕು. ಹಣ ಕೊಟ್ರೆ ಕೆಲಸ ಅನ್ನುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಇದಾಗಬಾರ್ದು. ಬಡವರದು, ಕೂಲಿ ಕಾರ್ಮಿಕರದು, ಅತ್ಯಂತ ಹಿಂದುಳಿದ ವರ್ಗದ ಬಲಹೀನರ ಫೈಲ್ಗಳೆಲ್ಲ ಕೂಡ ಟೇಬಲ್ ಕೆಳಗಡೆ ಇದೆ. ರಿಯಲ್ ಎಸ್ಟೇಟ್ ದಂಧೆ ಮಾಡುವಂಥವ್ರು, ಬ್ರೋಕರ್ಸು, ಏಜೆಂಟ್ಸು, ಇವ್ರ ಫೈಲ್ಗಳು ಅವ್ರ ಮೇಲ್ಗಡೆ ಇಲ್ಲಿರುತ್ತೆ. ಯಾರ್ದಾದ್ರು ಇದು ಎಲ್ಲ ಇಲಾಖೆಗಳ ಹಣೆ ಬರನು ಇಷ್ಟೇನೆ. ಅಂತ ಇಲಾಖೆ ಅಲ್ಲ, ಎಲ್ಲ ಇಲಾಖೆಗಳಲ್ಲಿ ಕೂಡ ಇದೇ ನಡೀತಾ ಇದೆ. ಭ್ರಷ್ಟಾಚಾರದಿಂದ ತುಂಬೋಗಿದೆ. ಬಡವರಿಗೆ ಕೆಲಸ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೇನೆ ಅಧಿಕಾರಿಗಳಿಗೆ, ನಮ್ಮ ಲೋಕಾಯುಕ್ತದ ಆಯುಕ್ತರಿಗೂ ನಾನು ಮನವಿ ಮಾಡ್ತೇನೆ, ಅಧ್ಯಕ್ಷರಿಗೆ ಮನವಿ ಮಾಡ್ತೇನೆ. ಖಂಡಿತ ನೀವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆ ಬ್ರಹ್ಮಾಂಡ ಭ್ರಷ್ಟಾಚಾರ, 1 ಎಕರೆಗೆ 13 ಲಕ್ಷ ಅಂತೆ ಫಿಕ್ಸ್ ಮಾಡಿರ್ತದೆ. 13 12 ಎಷ್ಟಪ್ಪ, 15. ಈ ತರ ಇದರ ಮೇಲೆ ಕಣ್ಣಿಡಿ ದಯವಿಟ್ಟು. ನಾನು ತಮ್ಮ ಮೂಲಕ ಲೋಕಾಯುಕ್ತದವರಿಗೆ ನಾನು ಮನವಿ ಮಾಡ್ತೇನೆ. ಮೊದಲನೇದಾಗಿ ನೀವು ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನೀವು ಇದನ್ನ ಪತ್ತೆ ಮಾಡಿ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಇವ್ರನ್ನ ಫಸ್ಟ್ ತನಿಖೆ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಇವ್ರನ್ನೆಲ್ಲ.